ಅವರ ಮನೆಯ ಕೆಲವೊಂದು ಘಟನೆಗಳು ನೆನಪು ಮಾಡ್ಕೊಳ್ತಾರೆ, ಅವ್ರ ಮದುವೆ ಮತ್ತೊಂದು ನೆನಪು ಮಾಡ್ಕೊಳ್ತಾರೆ. ತಮ್ಗೆ ಏನು ನೆನಪಾಗುತ್ತೆ ಈ ಸಂದರ್ಭ? ಅವ್ರು ಮದುವೆ ಮಾಡಿದ್ದು ನಮ್ಮ ತಂದೆನೇ. ದೇವೇಗೌಡರು ನಮ್ಮ ತಂದೆ ಪರಿಚಯ. ಅವರು ಇಂಜಿನಿಯರಿಂಗ್ ಮಾಡಿದರು ಅಂತ, ನಮ್ಮ ಡಿಪ್ಲೊಮಾ ಇಂಜಿನಿಯರ್ ಮಾಡಿದರು. ನಮ್ಮ ತಂದೆ ಮನೆ ಮ್ಯಾನೇಜ್ಮೆಂಟ್ ನೋಡ್ಕೊತಿದ್ದಾರೆ ನಮ್ಮ ತಂದೆನೇ. ಇವ್ರ ಮನೆಯಲ್ಲಿ ತಂದೆ ತಾಯಿ ಸ್ವಲ್ಪ ಇದು ಮಾಡಿದ್ರು, ವಿರೋಧ ಮಾಡಿದ್ರು. ನಮ್ಮ ತಂದೆ ಹುಡುಗ ಇಂಜಿನಿಯರ್ ಓದಿದ್ದಾರೆ, ಅವು ಕೆಲಸ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಆಮೇಲೆ ರೈಲ್ವೇನಲ್ಲಿ ಕೆಲಸ ಬಂತು ದೇವೇಗೌಡರಿಗೆ. ಅವ್ರು ಬಂದು ನಮ್ಮ ಭಾವ ನನಗೆ ರೈಲ್ವೇನಲ್ಲಿ ಕೆಲಸ ಬಂದಿದೆ, ನನಗೆ ಬೇಡ, ನಾನು ರಾಜಕೀಯ ಮಾಡಬೇಕು, ಕಾಂಟ್ರಾಕ್ಟ್ ಮಾಡಿ ರಾಜಕೀಯ ಮಾಡ್ತೀನಿ ಅಂತ ಆಸೆ ಇದೆ ಅಂತ ಅಂದ್ರಂತೆ. ಬಾವ ನಿಮ್ಮಿಷ್ಟ, ನೀವು ಹೆಂಗೆ ಮಾಡಬೇಕು ಅದು ಮಾಡ್ಕೊಳ್ಳಿ, ನೀವು ಕೆಲಸ ಬೇಡ ಅಂದರು ಬಿಡಿ ಅಂದ್ರಂತೆ. ನಮ್ಮ ತಂದೆ ಆಯಿತು ಹೋಗಿ ನಮಗೆ ಒಂಚೂರು ಸಪೋರ್ಟ್ ಮಾಡ್ತೀನಿ ಅಂದರೆ, ಏನು ಬೇಕಾ ನಾವು ಮಾಡ್ತೀನಿ ಬಿಡಿ ಕೊಡಿ ಅಂತ. ಅವ್ರ ಮನೆಯಲ್ಲೂ ದೊಡ್ಡ ಬಳಗ, ಗಂಡನ ಮನೆಯಲ್ಲೂ ಕೂಡ ದೊಡ್ಡ ಬಳಗ, ಹೇಗೆ ನಿಭಾಯಿಸ್ತಾ ಇದ್ರು ಎಲ್ಲವನ್ನು ಕೂಡ ಚೆನ್ನಮ್ಮ ಅವರು? ಚೆನ್ನಮ್ಮನವರು ಫ್ಯಾಮಿಲಿ ಇದ್ರ ಬಗ್ಗೆ ಎಲ್ಲರನ್ನೂ ಅಷ್ಟೇ ಸರಿದೂಗಿಸ್ಕೊಂಡು ಹೋಗೋರು. ಅವ್ರು ಯಾರನ್ನೂ ಒಬ್ರಿಗೆ ಜಗಳ ಆಡೋದಕ್ಕೆ ಇದಕ್ಕೆ ಬಿಡ್ತಿರ್ಲಿಲ್ಲ. ಯಾರು ಅವರು ಜಗಳ ಆಡ್ಕೊತಾವ್ರೆ ಅಂದರೆ ಕರೆದು ಬೈದು ಬುದ್ಧಿ ಹೇಳೋರು ಎಲ್ಲ ವಿಚಾರದಲ್ಲೂ. ಯಾರನ್ನೂ ಅಣ್ಣ ತಮ್ಮದಿರು ಅವರು ಇವರು, ಈಗ ನಾವು ಅಣ್ಣ ತಮ್ಮದಿರು ಅಲ್ಲಿ ಹಳ್ಳಿಗಳಲ್ಲಿ ಏನಾದ್ರು ಒಂಚೂರು ಏನೋ ಸಣ್ಣ ಪುಟ್ಟದಾದರೂ ಅವರೇ ಎಂಟ್ರಿ ಆಗಿ ಬೈದು ಸರಿ ಮಾಡೋರು. ಹಾಸನಕ್ಕೆ ಬಂದಾಗ ತವರಿಗೆ ಬರ್ತಕ್ಕಂಥದ್ದು, ಇಲ್ಲಿಗೆ ಬರ್ತಕ್ಕಂಥದ್ದು ಒಡನಾಟ ಎಲ್ಲ ಹೇಗಿತ್ತು? ನಮ್ಮ ಮನೆಗೆ ನಮ್ಮ ತಾಯಿ ಹುಷಾರಿಲ್ಲ ಅಂತ ಮಲಗಿದ್ರು. ಆಗ ಬಂದು ಕಣ್ಣು ಆಪ್ರೇಷನ್ ಮಾಡಿದ್ವಿ. ಅವರು ಸಿ ಎಮ್ ಆಗಿದ್ದಾಗ ನಮ್ಮ ಮನೆಗೆ ಬಂದು ಅದಕ್ಕೆ ಮದುವೆ, ನಮ್ಮ ಮನೆಗಳು ಮದುವೆಗೆ ಎಲ್ಲವಕ್ಕೂ ಬರೋರು. ಈಗ 2 ವರ್ಷದಿಂದ ಪಾಪ ಅವರು ಇದಾಗಿದ್ಮೇಲೆ ಬರೋದು ಬಿಟ್ಟರೆ ಹೊರತು ಮೊದಲು ಎಲ್ಲ ನಮ್ಮ ಅಣ್ಣ ತಮ್ಮದಿರುಗಳ ಮದುವೆಯಲ್ಲಿ ಎಲ್ಲವರಲ್ಲೂ ಬರೋರು. ಅವರ ಮನೆಯ ಕೆಲವೊಂದು ಘಟನೆಗಳು ನೆನಪು ಮಾಡ್ಕೊಳ್ತಾರೆ, ಅವ್ರ ಮದುವೆ ಮತ್ತೊಂದು ನೆನಪು ಮಾಡ್ಕೊಳ್ತಾರೆ. ತಮ್ಗೆ ಏನು ನೆನಪಾಗುತ್ತೆ ಈ ಸಂದರ್ಭ? ಅವ್ರು ಮದುವೆ ಮಾಡಿದ್ದು ನಮ್ಮ ತಂದೆನೇ. ದೇವೇಗೌಡರು ನಮ್ಮ ತಂದೆ ಪರಿಚಯ. ಅವರು ಇಂಜಿನಿಯರಿಂಗ್ ಮಾಡಿದರು ಅಂತ, ನಮ್ಮ ಡಿಪ್ಲೊಮಾ ಇಂಜಿನಿಯರ್ ಮಾಡಿದರು. ನಮ್ಮ ತಂದೆ ಮನೆ ಮ್ಯಾನೇಜ್ಮೆಂಟ್ ನೋಡ್ಕೊತಿದ್ದಾರೆ ನಮ್ಮ ತಂದೆನೇ. ಇವ್ರ ಮನೆಯಲ್ಲಿ ತಂದೆ ತಾಯಿ ಸ್ವಲ್ಪ ಇದು ಮಾಡಿದ್ರು, ವಿರೋಧ ಮಾಡಿದ್ರು. ನಮ್ಮ ತಂದೆ ಹುಡುಗ ಇಂಜಿನಿಯರ್ ಓದಿದ್ದಾರೆ, ಅವು ಕೆಲಸ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಆಮೇಲೆ ರೈಲ್ವೇನಲ್ಲಿ ಕೆಲಸ ಬಂತು ದೇವೇಗೌಡರಿಗೆ. ಅವ್ರು ಬಂದು ನಮ್ಮ ಭಾವ ನನಗೆ ರೈಲ್ವೇನಲ್ಲಿ ಕೆಲಸ ಬಂದಿದೆ, ನನಗೆ ಬೇಡ, ನಾನು ರಾಜಕೀಯ ಮಾಡಬೇಕು, ಕಾಂಟ್ರಾಕ್ಟ್ ಮಾಡಿ ರಾಜಕೀಯ ಮಾಡ್ತೀನಿ ಅಂತ ಆಸೆ ಇದೆ ಅಂತ ಅಂದ್ರಂತೆ. ಬಾವ ನಿಮ್ಮಿಷ್ಟ, ನೀವು ಹೆಂಗೆ ಮಾಡಬೇಕು ಅದು ಮಾಡ್ಕೊಳ್ಳಿ, ನೀವು ಕೆಲಸ ಬೇಡ ಅಂದರು ಬಿಡಿ ಅಂದ್ರಂತೆ. ನಮ್ಮ ತಂದೆ ಆಯಿತು ಹೋಗಿ ನಮಗೆ ಒಂಚೂರು ಸಪೋರ್ಟ್ ಮಾಡ್ತೀನಿ ಅಂದರೆ, ಏನು ಬೇಕಾ ನಾವು ಮಾಡ್ತೀನಿ ಬಿಡಿ ಕೊಡಿ ಅಂತ. ಅವ್ರ ಮನೆಯಲ್ಲಿ